ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿನೇ ಯಾವ ರೀತಿ ಮೈದಾ ಹಿಟ್ಟನ್ನ ತಯಾರಿಸಬಹುದು ಅನ್ನೋದನ್ನು ನ್ಯಾಚುರಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿ. ಹಾಗೆ ನಾನು ಇಲ್ಲಿ ಬಂದುಬಿಟ್ಟು ಒಂದು 1/4 kg ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಗೋಧಿ ಹಿಟ್ಟು ಮನೆಯಲ್ಲಿನೇ ನಾವು ಗೋಧಿನ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಈ ಜೀನಿಗೆ ಹಾಕಿಸ್ಕೊಂಡು ಬರ್ತೀವಲ್ಲ ಗಿರಣಿಗೆ, ನಾನು ಮನೆಯಲ್ಲಿರುವ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿನೇ ಈ ಕೆಮಿಕಲ್ ಫ್ರೀ ಆದ ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೋಬೋದು. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ನೋಡಿ, ನಾನಿಲ್ಲಿ ಬಂದುಬಿಟ್ಟು ಒಂದು ಖಾಲಿ ಈ ರೀತಿ ಬಟ್ಟಲನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಪಾತ್ರೆ ಕೂಡ ತೆಗೆದುಕೊಳ್ಬೋದು. ಅದಕ್ಕೆ ನಾನು ಈ ರೀತಿ ನೋಡಿ ಯಾವ ರೀತಿ ಇದೆ ಈ ಬಟ್ಟೆ ಅಂತ. ಇದು ಕಾಟನ್ ಬಟ್ಟೆ ಅಲ್ಲ, ನೀವು ಬೇಕಾದರೆ ಈ ಸೀರೆ ಜಾಕೆಟ್ ಕೂಡ ಬರುತ್ತೆ ಅಲ್ವಾ, ಅದು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬಂದುಬಿಟ್ಟು ಒಂದು ತೆಳ್ಳನೆಯ ದುಪಟ್ಟನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿರೋ ನೋಡಿ ಲೈಟಾಗಿ ಬೆಳಕು ಕಾಣಿಸ್ತಾ ಇದೆ ಅದರಲ್ಲಿ ದುಪಟ್ಟದಲ್ಲಿ. ಆ ರೀತಿ ತಗೊಳ್ಳಿ ಬಟ್ಟೆನ, ಅದನ್ನು ಚೆನ್ನಾಗಿ ಟೈಟಾಗಿ ನೀವು ಕಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಬೇಕಾದರೆ ಒಂದು ಬಟ್ಟೆಯಿಂದ ಚೆನ್ನಾಗಿ ಅದನ್ನು ಕಟ್ಕೊಂಡ್ಬಿಡಿ. ನಾನು ಇದೇ ರೀತಿ ಕೈಯಲ್ಲಿ ಹಿಡ್ಕೊತಾ ಇದ್ದೀನಿ. ತುಂಬಾ ನ್ಯಾಚುರಲ್ ಆಗಿ ಕೆಮಿಕಲ್ ಫ್ರೀ ಆಗಿ ನಾವು ಮನೆಯಲ್ಲಿನೇ ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಟೈಟಾಗಿ ಬಟ್ಟೆನ ಕಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ಫಸ್ಟ್ ನಾನು ಕೈಯಿಂದನೇ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಸ್ಪೂನಷ್ಟು ಹಾಕಿ ನಿಧಾನಕ್ಕೆ ಈ ರೀತಿ ಬೆರಳಿಂದ ತಿರುಗಿಸ್ತಿದ್ರೆ ನುಣ್ಣಗೆ ಥರ ಹಿಟ್ಟು ಕೆಳಗಡೆ ಬೀಳ್ಕೊತ ಹೋಗುತ್ತೆ. ನಾನಿದು ಫಸ್ಟು ಕಷ್ಟ ಅಂತ ತಿಳ್ಕೊಂಡಿದ್ದೆ. ಇದೇನು ಕಷ್ಟ ಅಲ್ಲ, ಒಮ್ಮೆ ಟ್ರೈ ಮಾಡಿ ನೋಡಿ, ಸುಲಭವಾಗಿ ಬರುತ್ತೆ ಮನೆಯಲ್ಲಿನೇ. ನೋಡೋರಿಗೆ ಫಸ್ಟು ಕಷ್ಟ ಅನ್ನಿಸ್ಬೋದು, ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿನೇ ಈ ರೀತಿ ರೆಡಿ ಮಾಡ್ಕೋಬೋದು. ನೋಡಿ, ನಿಧಾನವಾಗಿ ಈ ರೀತಿ ಕೈ ಬೆರಳಿಂದ ಈ ರೀತಿ ತಿರುಗಿಸ್ತಾ ಇದ್ದರೆ ಅದು ಹಿಟ್ಟು ಕೆಳಗಡೆ ಬೀಳ್ಕೊತ ಹೋಗುತ್ತೆ. ಹಾಗೆ ನಾನು ನೆಕ್ಸ್ಟ್ ಕೂಡ ಯಾವ ರೀತಿ ಈಸಿಯಾಗಿ ನಿಮಗೆ ಈ ರೀತಿ ಈಸಿ ಅನಿಸಿದೆ ಈ ರೀತಿ ಮಾಡಿ. ನಾನು ನೆಕ್ಸ್ಟು ಇನ್ನೊಂದು ಥರ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮೆಲ್ಲಕ್ಕೆ ಇದ್ರ ಮೇಲೆ ಇದು ಏನಂತೀರ ನೀವು, ಇದಕ್ಕೆ ಈ ಹೊಟ್ಟು ಥರ ಬರುತ್ತಾ ಹೋಗುತ್ತೆ. ನೋಡಿ, ನಿಮಗೆ ಯಾವ ಈಸಿ ಸ್ಟೆಪ್ ಅನಿಸುತ್ತೋ ಆ ರೀತಿ ಫಾಲೋ ಮಾಡಿ. ನನ್ನ ಪ್ರಕಾರ ಈ ಕೈ ಬೆರಳಿಂದನೇ ತಿರುಗಿಸ್ತಾ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹೊಟ್ಟು ಸಣ್ಣದಾಗಿ ಬರುತ್ತಾ ಹೋಗುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ. ಹಾಗೆ ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಹೊಟ್ಟು ಬಂದುಬಿಟ್ಟು ಎಸೆಯೋದಕ್ಕೇನು ಹೋಗಬೇಡಿ, ಇದರಲ್ಲಿ ಅನೇಕ ಫೈಬರ್ಗಳ ಇರುತ್ತೆ. ಇದನ್ನು ನೀವು ಅದೇ ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಮಾಡಿದರೆ ಇನ್ನೂ ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಇಲ್ಲಿ ಬಂದುಬಿಟ್ಟು ಆ ಹೊಟ್ಟನ್ನು ಎಸೆಯೋದಿಲ್ಲ, ನಾನು ಅದೇ ಹೊಟ್ಟನ್ನು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಈ ನೆಕ್ಸ್ಟ್ ಸ್ಟೆಪ್ ಕೂಡ ಈ ರೀತಿ ಒಂದು ಬಟ್ಲಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ತಿರುಗಿಸಿದ್ರೆ ಇದು ಕೂಡ ಈಸಿಯಾಗಿ ಬರುತ್ತೆ. ನಿಮ್ಗೆ ಯಾವ ಸ್ಟೆಪ್ ಈಸಿ ಆಗುತ್ತೋ ಆ ಸ್ಟೆಪ್ನ ಫಾಲೋ ಮಾಡಿ. ನೋಡಿ, ಇದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ರೀತಿ. ನೀವು ಈ ರೀತಿ ಮಾಡಿದರೆ ಅಂಗಡಿಯಿಂದ ಮೈದಾ ಹಿಟ್ಟು ತರೋದೇ ಬಿಟ್ಬಿಡ್ತೀರಾ. ನಿಮ್ಗೆ ಯಾವ ಸ್ಟೆಪ್ಪು ಈಸಿ ಆಗುತ್ತೋ ಆ ಸ್ಟೆಪ್ನ ಫಾಲೋ ಮಾಡಿ. ನೋಡಿ, ಈ ರೀತಿ ನಿಧಾನವಾಗಿ ಈ ರೀತಿ ಬಟ್ಟಲನ್ನ ತಿರುಗಿಸ್ತಾ ಹೋದರೆ ತುಂಬಾ ಚೆನ್ನಾಗಿ ಕೆಳಗಡೆ ಹಿಟ್ಟು ಬೀಳ್ಕೊತಾ ಹೋಗುತ್ತೆ. ಇದೇ ರೀತಿ ನಾನು ಈ ಎಲ್ಲ ಹಿಟ್ಟನ್ನ ಜರಡಿ ಹಿಡ್ಕೊತಾ ಇದ್ದೀನಿ. ಈ ಮೈದಾ ಹಿಟ್ಟನ್ನ ನೀವು ಅಂಗಡಿಯಿಂದ ತರೋದೇ ಬಿಟ್ಟುಬಿಡ್ತೀರಾ. ಇದನ್ನು ಬಿಸ್ಕೆಟ್ಗೆ, ಕೇಕ್ಗೆ, ಹೋಳಿಗೆಗೆ ನೀವು ಯಾವುದರಲ್ಲಿ ಈ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಿದ್ರಲ್ವೋ ಅದ್ರ ಬದಲು ಈ ರೀತಿ ಹಿಟ್ಟನ್ನ ಮನೆಯಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಸುಲಭವಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಹೊಟ್ಟು ಬಂದಿದೆ ಅಂತ.
ಅದಕ್ಕೆ ನೋಡಿ ಈ ರೀತಿ ಫೈಬರ್ ಎಲ್ಲ ತೆಗೆಯೋದ್ರಿಂದ ಮೈದಾ ಹಿಟ್ಟನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳೋದು. ನಮಗೆ ಆರೋಗ್ಯಕ್ಕೆ ಬೇಕಾದ ಏನು ಫೈಬರ್ ಬೇಕೋ ಅದು ಈ ಹೊಟ್ಟಲ್ಲೇ ಇರುತ್ತೆ ಅಂತ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬನ್ನಿ ಇವಾಗ ಯಾವ ರೀತಿ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ನ್ಯಾಚುರಲ್ಲಾಗಿ ಮೈದಾ ಹಿಟ್ಟು ಬಂದಿದೆ. ಇದನ್ನು ವೈಟ್ ಕೊಡೋದಕ್ಕೆ ಬ್ಲೀಚ್ ಕೂಡ ಮಾಡ್ತಾರೆ. ನೋಡಿ ಕಲರ್ ಕೂಡ ವೈಟ್ ಆಗಿ ಸ್ವಲ್ಪ ಕಾಣಿಸ್ತಿದೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.